ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿ ನಾನು ಕೂಡ ಒಂದು ವರ್ಷದ ಹಿಂದೆ ಯಾವಾಗ ನಂದಕುಮಾರ್ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕೂಡ ಬೆಂಬಲ ಸೂಚಿಸಿದ್ದೆ. ಈ ಸಲ ಗೊತ್ತಾಯಿತು ಇದೇ ಮಾರ್ಚ್ ತಿಂಗಳಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿರೋ 12 ವಿದ್ಯಾರ್ಥಿನಿಯರ PhDನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಕ್ಯಾನ್ಸಲ್ ಮಾಡಿರೋ ಯಾವುದೋ ಒಂದು ಉತ್ತಮ ಕಾರಣ ಇಲ್ಲ. ಆ ಕ್ಯಾನ್ಸಲ್ ಮಾಡಬಾರ್ದು ಅಂತ ಎಲ್ಲ ದಾಖಲೆಗಳು ಸಹ ನಮ್ಮ ಹತ್ರ ಇದೆ. 6 ವರ್ಷ ಮಿನಿಮಮ್ ಇರಬೇಕು ಅಂತ. ಸೊ ನಾವೇನು ಹೇಳ್ಕೊತೀವಿ, ನಮ್ಮ ಮುಖ್ಯವಾದ ಬೇಡಿಕೆ ಅಂದರೆ ನಂದಕುಮಾರು ಮತ್ತು ಇನ್ನೊಂದು 11 ಜನ ವಿದ್ಯಾರ್ಥಿನಿಯರಿಗೆ ರೀಇನ್ಸ್ಟೇಟ್ ಮಾಡಬೇಕು, ಆ ರದ್ದನ್ನು ತೆಗೆದಾಕಬೇಕು ಅನ್ನೋದು ಭಾಳ ಮುಖ್ಯವಾದ ಬೇಡಿಕೆ ನಮ್ಮದು. ಮತ್ತು ಎರಡನೇದು, ಹೌದು ನಂದಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅನ್ಯಾಯದ ವಿರುದ್ಧ ಹೋರಾಟನೂ ಒಂದು ಭಾಳ ಮುಖ್ಯವಾದ ಶಿಕ್ಷಣ ಅಂದರೆ ನಾವು ಬರೀ ಒಂದು ಪುಸ್ತಕದ ರೀತಿ ಯೋಚನೆ ಮಾಡೋದಷ್ಟೇ ಅಲ್ಲ, ಮಾರ್ಕ್ಸು ಎಕ್ಸಾಮ್ಸು ಸ್ಕೋರ್ಸ್ ಮಾತ್ರ ಅಲ್ಲ. ಒಂದು ಭಾಳ ಮುಖ್ಯವಾದ ಎಜುಕೇಷನ್ ಅಂದಾಗ ಏನಂದರೆ ಅದರಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಹೋರಾಟದ ಶಿಕ್ಷಣ ಏನೋ ಭಾಳ ನಮಗೆ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರ ಮೇಲೆ ಸಣ್ಣ ಒಂದು ಉದ್ದೇಶಪೂರ್ವಕವಾಗಿ ಚಿಕ್ಕದನ್ನು ದೊಡ್ಡದು ಮಾಡಿ ಅವ್ರ ಕಂಪ್ಲೇಂಟ್ಸ್ ಹಾಕಿದ್ದಾರೆ. ಅವ್ರ ಮೇಲೆ ಎಲ್ಲ ಒಂದು ಕಡೆ ಬಟ್ಟೆ ಕದ್ದಿದ್ದಾರೆ, ಚಪ್ಪಲಿ ಕದ್ದಿದ್ದಾರೆ, ಮತ್ತು ಹಲವಾರು ಬೇರೆ ಕಾರಣಗಳಿಗೆ ಅವ್ರ ಮೇಲೆ 4 ಪೊಲೀಸ್ ಕಂಪ್ಲೇಂಟ್ ಹಾಕಿರೋದ್ರಲ್ಲಿ ಒಂದಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಇನ್ನೂ 3 ಕಂಪ್ಲೇಂಟ್ ಇದೆ. ಆ 3 ಕಂಪ್ಲೇಂಟನ್ನು ರದ್ದು ಮಾಡಿ ಆ 3 ಕಂಪ್ಲೇಂಟ್ ಯಾರಿದ್ದಾರೆ ಅದು ವಾಪಸ್ ತೊಗೋಬೇಕು ಅನ್ನೋದು ಎರಡನೇ ಮುಖ್ಯವಾದ ಬೇಡಿಕೆ. ಅದು ನಂದಕುಮಾರು ಇಂಥ ಒಂದು ಉದ್ಯೋನ್ಮುಖ ಒಂದು ಯುವಕ, ಯಾವ ಒಂದು ಯುವಕದಲ್ಲಿ ಒಂದು ಭಾಳ ಪ್ರತಿಭೆ ಇದೆ, ಸಮಾಜಮುಖಿ ಕಾಳಜಿ ಇದೆ, ಇಂಥ ಯುವಕರ ಬೆಳಿಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ರೋಹಿತ್ ವೆಮುಲಾನಲ್ಲಿ ಹೈದರಾಬಾದ್ ಯೂನಿವರ್ಸಿಟಿನಲ್ಲಾಗಿರೋ ಸಮಸ್ಯೆ ಥರ ಇಲ್ಲೂ ಕೂಡ ವ್ಯವಸ್ಥಿತವಾಗಿ ಅಲ್ಲಿರೋ ಸ್ಥಾಪಿತ ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲೋ ಒಂದು ಕಡೆ ನಂದಕುಮಾರ್ ಮೇಲೆ, ಬೇರೆ ವಿದ್ಯಾರ್ಥಿನಿಯರ ಮೇಲೆ ಎಲ್ಲೋ ಒಂದು ಕಡೆ ಅವ್ರ ಅಸ್ತ್ರ ಆಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣ್ತಾ ಇದೆ. ಇದನ್ನು ನಿಲ್ಲಿಸಬೇಕು. ಮತ್ತು ಮೂರನೇದು ಏನಂದರೆ ನಮ್ಮ ಬೇಡಿಕೆ, ಅಲ್ಲೇನು ಕೇಸರೀಕರಣ ಮತ್ತು ಸಂಘೀಕರಣ ಆಗ್ತಾ ಇದೆ ಅಂತ ಫೋಟೋಗಳು ತೋರಿಸಿದ್ದಾರೆ, ಇದು ಕೂಡ ನಾವು ನಿಲ್ಲಿಸಬೇಕು. ನಮಗೆ ಒಳ್ಳೆಯ ಒಂದು ವಿಶ್ವವಿದ್ಯಾಲಯ ಅಂದರೆ ಮಕ್ಕಳಿಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಒಂದು ಕ್ರಿಟಿಕಲ್ ಥಿಂಕಿಂಗು, ಒಂದು ಓಪನ್ ಮೈಂಡೆಡ್ ವಿಶ್ಲೇಷಣೆ ಶಕ್ತಿ ಕೊಡಬೇಕು ಹೊರತು ಅದು ಬಿಟ್ಟು ಒಂದು ಧರ್ಮ ಅಥವಾ ಒಂದು ಸಿದ್ಧಾಂತದ ಮೇಲೆ ನಮಗೆ ಹೇರಿಕೆ ಆಗೋದರಲ್ಲಿ ನಮಗೆ ಯಾವ ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಆ ನಿಟ್ಟಲ್ಲಿ ಅದು ಕೂಡ ನಿಲ್ಲಿಸಬೇಕು. ನಾನು ಕೂಡ ಈ ವಿಚಾರದಲ್ಲಿ MP ಉಮೇಶ್ ಜಾಧವ್ ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಬೆಳಗ್ಗೆ ಅವ್ರ PAPS ಹತ್ರ ಮಾತಾಡಿ ನಾನು ಕೂಡ ಈ ವಿಚಾರನ ಪ್ರಸ್ತಾಪ ಮಾಡಿದ್ದೀನಿ. ಅವರು ಕೂಡ ಅದನ್ನು ನೋಡಿ ಅದನ್ನು ಹೇಗೆ ಸರಿಪಡಿಸ್ಬೋದು ಅಂತ ಅವರು ಕೂಡ ಮಾತಾಡಿದ್ದಾರೆ. ಸೊ ಈ 3 ಮುಖ್ಯವಾದ ಬೇಡಿಕೆಗಳು, ಒಂದು PhD ರದ್ದು ಆಗಿರೋದನ್ನು ಇಮ್ಮಿಡಿಯೇಟಾಗಿ ಅದನ್ನು ವಾಪಸ್ಸು PhD ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ಎರಡನೇದು ನಂದಕುಮಾರ್ ಮೇಲಿರೋ ಇದು ಕಂಪ್ಲೇಂಟ್ಸು, ಆ ಕಂಪ್ಲೇಂಟ್ ವಾಪಸ್ ತೊಗೋಬೇಕು. ಮತ್ತು ಮೂರನೇನು ಕೇಸರೀಕರಣ ಏನು ನಡೀತಾ ಇದೆ ಯೂನಿವರ್ಸಿಟಿನಲ್ಲಿ ಅದನ್ನು ಉಮೇಶ್ ಯಾದವ್ ಅವ್ರ ಮುಖಾಂತರ ಮತ್ತು ಎಲ್ಲ ಒಂದು ರೀತಿ ಅಲ್ಲಿ ಯೂನಿವರ್ಸಿಟಿನಲ್ಲಿರೋ ಮುಖ್ಯವಾದ ವ್ಯಕ್ತಿಗಳ ಮುಖಾಂತರ ಅದು ನಿಲ್ಲಿಸಲ ಆಗಬೇಕು. ಸೊ ಇದು ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರೋ ವಿಚಾರ. ಮತ್ತು ಎರಡನೇ ಮುಖ್ಯವಾದ ವಿಚಾರ ಏನಂದರೆ ಅಲೆಮಾರಿ ಸಮುದಾಯಗಳು. ನಾನು ಕೂಡ 10 ವರ್ಷದಿಂದ ಲಕ್ಷ್ಮಿ ಜೊತೆ, ಮಾರುತಿಯವ್ರ ಜೊತೆ, ಅಶ್ವಿನಿ ಜೊತೆ, ಅನೇಕರ ಜೊತೆ, ಪ್ರಬುದ್ಧವ್ರ ಜೊತೆ ನಾವು ಸೇರಿಕೊಂಡು ಅಲೆಮಾರಿ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೋಮವಾರನೂ ಕೂಡ ನಾವು ಚಿಂಚೋಳಿಗೆ ಹೋಗಿ ಅಲ್ಲಿರೋ ಒಂದು ಸುಲೇಪೇಟೆ ಅನ್ನೋ ಒಂದು ಭಾಗ, ಆ ಸುಲೇಪೇಟೆ ಅನ್ನೋದೊಂದು KEB ಕಾಲನಿ ಪಕ್ಕ 25 ಅಲೆಮಾರಿ ಕುಟುಂಬದವರು 25-30 ವರ್ಷದಿಂದ ಕಡು ಬಡತನ, ಅತಿ ಕಡು ಬೋನ್ ಚೀಲಿಂಗ್ ಬಡತನದಲ್ಲಿ ಬದುಕ್ತಾ ಇದ್ದಾರೆ. ನಾನು ಅದರ ನಂತರ ಶರಣಪ್ರಕಾಶ್ ಪಾಟೀಲ್ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳಿದ್ದೀನಿ, ಈ ರೀತಿ KEB ಕಾಲನಿ ಹತ್ರ 25 ಕುಟುಂಬದವರು ಇದ್ದಾರೆ. 25 ಕುಟುಂಬ ಅಲೆಮಾರಿ ಸಮುದಾಯನೇ ನಮ್ಮ ದೇಶದ ಒಂದು ವಿಶೇಷವಾದ ಬಹುಜನ ಸಮುದಾಯ. ಅವರ ಸಾಂಸ್ಕೃತಿಕ ಪ್ರಪಂಚ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಭಾರತದ ಸಂಸ್ಕೃತಿಗೆ ಅವರ ಬುಡದ ಜಂಗಮ ಹಗಲು ವೇಷ ಆಗಿರ್ಬೋದು, ಶಿಲ್ಲೆಕ್ಯಾತರ ತೊಗಲುಗೊಂಬೆ ಆಗಿರ್ಬೋದು, ಚೆನ್ನದಾಸರ ಬಯಲಾಟ ಆಗಿರ್ಬೋದು, ಇದೆಲ್ಲ ಭಾಳ ವಿಶೇಷ. ಅಲ್ಲಿ ಬುರುಬುರೆ ಸಮುದಾಯ ಇದ್ದಾರೆ. ಆ ಬುರುಬುರೆ ಸಮುದಾಯಗಳಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರ ತಂದೆ ತಾಯಿ ತಾತ ಅಜ್ಜಿ ಪಡೆದಿರೋ ಕಷ್ಟಗಳು ಪಡಿಬಾರ್ದು, ಅವ್ರಿಗೊಂದು ಒಳ್ಳೆ ಸೂರು ಕೊಡಬೇಕು ಅಂತ ಶರಣಪ್ರಕಾಶ್ ಪಾಟೀಲ್ಗೆ ಹೇಳಿದ್ದೀನಿ. ಅವರು ಕೂಡ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ಅವ್ರ ಭಾಗಕ್ಕೆ ಅದು ಬರುತ್ತೆ. ಮತ್ತು ಈ ಕಡೆ ಮೌನೇಶ್ವರ ಗುಡಿ ಅಂತ ಒಂದು ಜಾಗದಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಅದು ಸುತ್ತಮುತ್ತ ಅಲ್ಲಿ ಚಿಂಚೋಳಿ ಭಾಗದಲ್ಲಿ ನಿಮಗೆ ಒಂದು 200 ಸ್ಲಮ್ ಬೋರ್ಡಿನ ಮನೆಗಳಾಗಿದೆ. ಆದರೆ ಆ ಮನೆಗಳು ಇವತ್ತು ಹಂಚಿಕೆ ಆಗಿಲ್ಲ. ಆ ಮನೆಗಳಲ್ಲಿ ಇನ್ನೂ ಜನನ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ಬೇರೆ ಬೀದಿ ನಾಯಿಗಳು, ಹಂದಿಗಳೆಲ್ಲ ಸೇರಿಕೊಂಡಿದೆ. ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಮೌನೇಶ್ವರ ಗುಡಿ ಹತ್ತಿರ ಇರೋ 15 ಅಲೆಮಾರಿ ಕುಟುಂಬದವರು, ಮಾರುತಿಯವ್ರ ಜೊತೆ, ಲಕ್ಷ್ಮಿಯವ್ರ ಜೊತೆ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಆ ಸಮುದಾಯಗಳಿಗೆ ಆ ಒಂದು ಜಾಗನ, ಆ ಒಂದು ಸ್ಲಮ್ ಬೋರ್ಡ್ ಜಾಗನ
ಕೊಡಬೇಕು ಅಂತ ನಾವು ಕೇಳಿದ್ದೀನಿ. ಅಲ್ಲಿ ಕರೆಂಟು, ನೀರು, ಬೇರೆ ಬೇರೆ ಒಂದು ಸೂರು, ಮಕ್ಕಳಿಗೆ ಓದೋಕ್ಕೆ ಒಂದು ಲೈಟು, ಇದೆಲ್ಲ ಸಾಧ್ಯತೆಗಳುಂಟು. ಅದನ್ನು ನಾವು ಹೇಳಿ, ನಾನು ಅವಿನಾಶ್ ಜಾಧವ್ ಅವ್ರ ಜೊತೆನೂ ಇವತ್ತು ಬೆಳಗ್ಗೆ ಮಾತಾಡಿದ್ದೀನಿ. ಅವರು ಕೂಡ ಕೋಡ್ ಆಫ್ ಕಾಂಡಕ್ಟ್ ಆದಮೇಲೆ ನಾನು ಅದನ್ನು ಮಾಡಿಕೊಡ್ತೀನಿ, ಆ ಸ್ಲಮ್ ಬೋರ್ಡ್ ಜಾಗದಲ್ಲೂ ಮಾಡಿಕೊಡ್ತೀನಿ. ಅವರು ಕೂಡ ವಿಶ್ವಾಸದಿಂದನೇ ಮಾತಾಡಿದ್ರು. ಸೊ ಇದೆಲ್ಲ ಕೂಡ ಆಗಬೇಕು. ನಮ್ಮ ಭಾಳ ಮುಖ್ಯವಾಗಿ ಈ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು ಯಾರು ಈ ಒಂದು ಬಜೆಟ್ನಲ್ಲಿ ಈ ಸಮುದಾಯಗಳಿಗೆ 1,000 ಕೋಟಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಈ ಬಜೆಟ್ನಲ್ಲಿ 100 ಕೋಟಿ ಅಂಜನಾದ್ರಿ ಬೆಟ್ಟ, ಹನುಮಾನ್ ಜನ್ಮಭೂಮಿ ಅಂತ ಒಂದು ಕಾಲ್ಪನಿಕ ಯೋಚನೆಗಳಿಗೆ 100 ಕೋಟಿ ಬಿಚ್ಚಿಕೊಡ್ತಾರೆ. ಆದರೆ ಅಲೆಮಾರಿ SC ST OBC ಮೈನಾರಿಟಿ ಅಲೆಮಾರಿಗಳಿಗೆ 1 ರೂಪಾಯಿನೂ ಕೂಡ ಅವ್ರ ಪರವಾಗಿ ಅವ್ರನ್ನ ಇದು ದುಡ್ಡು ಬಿಚ್ಚಿಲ್ಲ. ಮತ್ತು ನಾವು ಸರ್ಕಾರದ ಯೋಚನೆ ಏನಿದೆ ಅಂದರೆ ಅವ್ರು ಬರೀ ಮಾತಾಡ್ತಾರೆ, ಮೈಗೆ ಇಟ್ಕೊಂಡು ಮಾತಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ. ಸರ್ಕಾರದ ಆಲೋಚನೆ ಏನಂದರೆ ಅವ್ರು ಎಷ್ಟು ಮಟ್ಟಿಗೆ ದುಡ್ಡನ್ನು ಅನುದಾನ ಬಿಚ್ಚಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ನುಡಿದಂತೆ ನಡೀತಾರೆ. ಸೊ ಈ ರಾಜ್ಯ ಸರ್ಕಾರ ಖಂಡಿತ ನುಡಿದಂತೆ ನಡೀತಾ ಇಲ್ಲ. ಅವರೆಷ್ಟೇ ಭಾಷಣಗಳು ಹೇಳಿದ್ರು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅಲೆಮಾರಿ ಸಮುದಾಯದ ಏಳಿಗೆನೇ ಈ ಕರ್ನಾಟಕದ ಸಂಪೂರ್ಣವಾದ ಏಳಿಗೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಯಾಕಂದರೆ ಅವರೇ ಇವತ್ತು ಜೋಪಡಿನಲ್ಲಿ ಬದುಕ್ತಾ ಇದ್ದಾರೆ, ಗುಡಿಸಲು ಬದುಕ್ತಾ ಇದ್ದಾರೆ, ಅತಿ ಶೋಷಣೆ ಬದುಕ್ತಾ ಇದ್ದಾರೆ. ಆದರೆ ಅವ್ರ ಸಾಂಸ್ಕೃತಿಕ ಪ್ರಪಂಚ ಅತಿ ಶ್ರೀಮಂತವಾಗಿದೆ. ಸಾಂಸ್ಕೃತಿಕ ಪ್ರಪಂಚ ನಮಗೆ ಬೇಕು. ನಮಗೆ ಎಲ್ಲ ಒಂದು ಕಡೆ ಕಾಂತಾರ ಸಿನಿಮಾ ಮಾಡಬೇಕು, ಅದರಿಂದ ದುಡ್ಡು ಮಾಡ್ಕೋಬೇಕು. ಆದರೆ ಈ ಅಲೆಮಾರಿ ಸಮುದಾಯದ ಬದುಕನ್ನು ನಿರ್ಲಕ್ಷ್ಯ ಮಾಡಬೇಕು ಅನ್ನೋ ಸರ್ಕಾರಗಳು ನಾವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಅವರ ಏಳಿಗೆ ನಮಗೆ ಭಾಳ ಮುಖ್ಯ. ಜನ ಅಂತೂ ಖಂಡಿತ ಪ್ರಾಮಾಣಿಕತೆ ನಿರೀಕ್ಷೆ ಮಾಡ್ತಾರೆ. ಒಳ್ಳೆ ಒಂದು ಸರ್ಕಾರ, ಒಳ್ಳೆ ಒಂದು ಆಡಳಿತ, ಒಳ್ಳೆ ಒಂದು ಜನರ ಪರವಾಗಿ ಕೆಲಸ ಮಾಡೋ ನಿರೀಕ್ಷೆ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ ಈ ಸರ್ಕಾರಗಳು ಹೆಚ್ಚಾಗಿ ದುಡ್ಡಿರೋ ವ್ಯಕ್ತಿಗಳಿಗೇ ಜಾಸ್ತಿ ಕೊಡ್ತಾರೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. MLA ಅಂಕಿಅಂಶಗಳ ಪ್ರಕಾರ ಒಂದು BJP MLA, ಸಾಧಾರಣ BJP MLA ಹತ್ರ 17 ಕೋಟಿ ಇದೆ. ಸಾಧಾರಣ JDS MLA ಹತ್ರ 23 ಕೋಟಿ ಇದೆ. ಸಾಧಾರಣ ಕಾಂಗ್ರೆಸ್ MLA ಹತ್ರ 60 ಕೋಟಿ ಇದೆ. ಇಷ್ಟು ಬರೀ ದುಡ್ಡು, ಇಷ್ಟು ಕೋಟಿ ದುಡ್ಡಿರೋರಿಗೆ ಕೊಡ್ತಾ ಇದ್ದರೆ ನಮಗೆ ನಮ್ಮ ವಾದ ಏನಿದೆ ಅಂದರೆ ಶ್ರೀಮಂತರ ಮೇಲೆ ಹೆಚ್ಚು ತೆರಿಗೆ ಹಾಕಿ ಇವಾಗ ಏನಾಗಿದೆ ಅಂದರೆ 240 ಕೋಟಿ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಅವ್ರ 4 ತಿಂಗಳ ಮಗುಗೆ ಶೇರ್ಸ್ನಲ್ಲಿ ಕೊಟ್ಟಿದ್ದಾರೆ. 4 ತಿಂಗಳ ಮಗು ಅಂದರೆ 100 ದಿನದ ಮಗುಗೆ ಅವ್ರಿಗೆ 99.99999 ಪ್ರಪಂಚದಲ್ಲಿರೋಕ್ಕಿಂತ ಶ್ರೀಮಂತ ಮಗು. ಅಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಇಲ್ಲ. ನಮ್ಮ ದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿ ಮೇಲೆ ತೆರಿಗೆ ಇಲ್ಲ, ಅದರ ಮೇಲೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಇಲ್ಲ. ಅದು ಬಿಟ್ಟು GST ಅಂತ ಒಂದು ರಿಗ್ರೆಸಿವ್ ಟ್ಯಾಕ್ಸ್ ಇದೆ. GST ಅಂದರೆ ಒಂದು ಬಡವರು, ಮಧ್ಯಮ ವರ್ಗದವರು ಊಟ, ನೀರು, ಬಟ್ಟೆ, ಬದುಕಿಗೋಸ್ಕರ ತೆರಿಗೆ ಹಾಕ್ತಾರೆ. ಅದನ್ನು ತೆರಿಗೆ ನಮಗೆ ಬೇಕಾಗಿಲ್ಲ. ಶ್ರೀಮಂತರ ಮೇಲೆ, ಪಿತ್ರಾರ್ಜಿತ ಆಸ್ತಿಗಳ ಮೇಲೆ, ಅವರ ಐಷಾರಾಮಿ ಕಾರುಗಳ ಮೇಲೆ, ಅವರ ಭೂಮಿಗಳ ಮೇಲೆ ತೆರಿಗೆ ಹಾಕಿ ಮರು ಹಂಚಿಕೆ ಮಾಡಬೇಕು. ಆದರೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಹಾಕಿ ಮರು ಹಂಚಿಕೆ ಮಾಡೋದು ಬಿಟ್ಟು ಶ್ರೀಮಂತರನ್ನೇ ಹುಡುಕಿ ಟಿಕೆಟ್ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇರೋ ಈ ಸರ್ಕಾರಗಳು, ಅದಕ್ಕೆ ಜನರಿಗೆ ಈ ಸರ್ಕಾರದಿಂದ ಬೇಸತ್ತೋಗ್ಬಿಟ್ಟಿದೆ. ಜನರಿಗೆ ಈ ಸರ್ಕಾರಗಳ ಮೇಲೆ ನಂಬಿಕೆ ಇಲ್ಲ. ಆಪ್ಷನ್ಗಳು ಕಡಿಮೆ ಇರೋದ್ರಿಂದ ಅದನ್ನು ಆಯ್ಕೆ ಮಾಡ್ತಾ ಇರ್ಬೋದು. ಇವಾಗ ಸದ್ಯಕ್ಕೆ ನಾವೊಂದು ಉತ್ತಮವಾದ ಆಪ್ಷನ್ನು ಕಟ್ಟಿದ್ರೆ, ಒಂದು ನಿಜವಾದ ಒಂದು ಜನರ ಪರವಾಗಿ ಕೆಲಸ ಮಾಡೋರು, ಇಲ್ಲಿ ಕೂತಿರೋರು ಎಲ್ಲರೂ ಕೂಡ ಕೆಲಸ ಮಾಡೋರು ನಿಂತರೆ ಒಂದು ಸಾಧ್ಯತೆಗಳಿದ್ರೆ 10 ವರ್ಷಕ್ಕೆ 15 ವರ್ಷಕ್ಕೆ ಭಾಳ ದೊಡ್ಡ ಶಕ್ತಿ ಆಗುತ್ತೆ. ಇದು ಸಿನಿಮಾ ಥರ ರಾತ್ರೋರಾತ್ರಿ ಒಂದು ಸಿನಿಮಾ ಹಿಟ್ ಆಗಿದ ತಕ್ಷಣ ರಾತ್ರೋರಾತ್ರಿ ಕೋಟಿ ಮಾಡೋಕ್ಕಾಗಲ್ಲ. 10 ವರ್ಷ ಆಗಿರೋದು ನಾವು ವ್ಯವಸ್ಥಿತವಾದ ಇವತ್ತಿನ ದಿನ ನಾವು 10 ವರ್ಷದಿಂದ ನಾನು ಬದಲಾವಣೆ ಅನ್ನೋಕ್ಕಿಂತ 10 ವರ್ಷದಿಂದ ಈ ಯಥಾಸ್ಥಿತಿ ಶಕ್ತಿಗಳೇ ಆಳ್ತಾ ಇದ್ದಾವೆ. 10 ವರ್ಷದಿಂದ ನಮ್ಮ ಶತ್ರು ಇರೋದು 10 ವರ್ಷ ಮಾತ್ರ ಅಲ್ಲ, ನಮ್ಮ ಶತ್ರು 10,000 ವರ್ಷ. 10,000 ವರ್ಷ ಅಂದರೆ ಯಾವಾಗಿಂದ ಅಸಮಾನತೆ ಬಂತು ಆವಾಗಿಂದ ನಮ್ಮ ಶತ್ರು. ಸೊ ಇವಾಗ ನಾವು 10 ವರ್ಷದಿಂದ ನಾನು ಕೂಡ ಇವಾಗ ಚಳುವಳಿಯಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಜೀವಪೂರ ಸಾಧನೆ. ಇದು 10 ವರ್ಷದಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ 75 ವರ್ಷ 55 ವರ್ಷ ಒಂದು ಪಕ್ಷ ಆಳಿದೆ, ಆ ಪಕ್ಷ ಸಂಪೂರ್ಣವಾಗಿ ನ್ಯಾಯ ಒದಗಿಸಿಲ್ಲ. ಅದಕ್ಕೆ ಇನ್ನೊಂದು ಪಕ್ಷ ಒಂದು 15 ವರ್ಷ ಆಳಿದೆ. ಅದು ಬಿಟ್ಟು ಜನತಾ ಪಕ್ಷಗಳು ಒಂದು 5 ವರ್ಷ ಆಗಿದೆ, ಅಲ್ಲೇ 75 ವರ್ಷ ಆಯಿತು. ಈ ಪಕ್ಷಗಳಿಂದ ನಾವು ಪರಿವರ್ತನೆ ಕಟ್ಟಬೇಕು ಅಂದರೆ ಭಾಳ ಸಮಯ ತೊಗೊಳುತ್ತೆ, ಭಾಳ ಒಂದು ಶ್ರಮ ತೊಗೊಳುತ್ತೆ, ಭಾಳ ಒಂದು ನಿಸ್ವಾರ್ಥ ಸೇವೆ ತೊಗೊಳುತ್ತೆ. ಸಾಧ್ಯ ಉಂಟು, ನಾವು ಅದನ್ನು ಕಟ್ತಾ ಬರಬೇಕು. ಇನ್ನೊಂದು 10-20 ವರ್ಷಕ್ಕೆ ಯಾವುದೋ ಒಂದು ದೊಡ್ಡ ಶಕ್ತಿ ಆ ಕಟ್ಟಕ್ಕೆ ಸಾಧ್ಯತೆಗಳಿದೆ. ಬಟ್ ಅದನ್ನು ಗುರಿ ಇಟ್ಕೊಂಡು ಪ್ರಾಮಾಣಿಕವಾಗಿ ಕಟ್ಟಿದ್ರೆ ಜನನೂ ಗಮನಿಸ್ತಾ ಇದ್ದಾರೆ. ಜನ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇರ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜನರ ಮೇಲೆ ತಪ್ಪು ಹಾಕೋದ್ರಲ್ಲಿ ಅರ್ಥ ಇಲ್ಲ. ರಾಜಕೀಯ ಪಕ್ಷಗಳು, ರಾಜಕಾರಣಿಗಳ ವೈಫಲ್ಯದಿಂದ ಸಮಸ್ಯೆ ಆಗ್ತಾ ಇದೆ ಹೊರತು ಜನರ ಆಯ್ಕೆಯಿಂದ ಸಮಸ್ಯೆ ಅಲ್ಲ.